ಕೊಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 ಇವರು ಮೌಲ್ಯಾಂಕನವನ್ನು ಮಾರ್ಚ್ 2023ರಲ್ಲಿ ನಡೆಸಲಿದ್ದಾರೆ 8ನೇ ತರಗತಿಯವರಿಗೆ. ಅದಕ್ಕಾಗಿ ಮಾದರಿ ಪ್ರಶ್ನೋಪತ್ರಿಕೆಗಳನ್ನು ಅವರು ಎಲ್ಲ ವಿಷಯಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಾವುಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲಿಯವರೆಗೆ 5 ವಿಷಯಗಳ ವಿಡಿಯೋಗಳನ್ನು ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಇದು ಕಡೆಯ ಗಣಿತದ ವಿಡಿಯೋ ಇತ್ತು. ಸೊ ಫಸ್ಟಿಗೆ ನಾವು ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೊ ಮಕ್ಕಳಿಗೆ ಮಾದರಿ ಗೊತ್ತಾಗಲಿ ಅಂತ. ಇನ್ನು ಮುಂದೆ ಇದರ ಒಂದು ಕೀ ಆನ್ಸರ್ಸ್ಗಳು ಇಂಥದ್ದೇ ಬೇರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ನಿಮ್ಮ ಪ್ರಿಪ್ರೇಷನ್ಗಾಗಿ ನಾವುಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅದನ್ನು ಒತ್ತಿದ್ರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಗಣಿತ ವಿಷಯದ ಪ್ರಶ್ನೋತ್ತರ ಪತ್ರಿಕೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ ಮಾತ್ರವೇ ತುಂಬಬೇಕಾಗಿರ್ತಕ್ಕಂಥ ಮಾಹಿತಿ, ಕೇವಲ ಹೆಸರು, ಸ್ಯಾಟ್ ಸಂಖ್ಯೆ ಮತ್ತು ಸಹಿ ಮಾಡಬೇಕು. ಮುಂದೆ ತಮ್ಮ ಕೊಠಡಿ ಮೇಲ್ವಿಚಾರಕರು ಇಲ್ಲಿ ಶಾಲೆ ಡೈಸ್ ನಂಬರ್ ಆಗಿರ್ಬೋದು, ಶಾಲೆ ಹೆಸರು, ಕ್ಲಸ್ಟರ್, ಬ್ಲಾಕ್, ಜಿಲ್ಲೆ ಮತ್ತು ಶಾಲೆ ವಿಧವನ್ನು ಗುರುತಿಸಿ ಇಲ್ಲಿ ಸಹಿಯನ್ನು ಏನು ಮಾಡ್ತಾರೆ, ಹಾಕ್ತಾರೆ. ಮುಂದೆ ಈ ಕೋಷ್ಟಕ, ಈ ಕಾಲಮ್ನಲ್ಲಿ ವಿದ್ಯಾರ್ಥಿಗಳು ಏನೂ ಬರಿಬಾರ್ದು. ನಿಮ್ಮ ಉತ್ತರ ಪತ್ರಿಕೆ ಮೌಲ್ಯಮಾಪನ ಸಮಯದಲ್ಲಿ ಸ್ವಮೌಲ್ಯಮಾಪಕರಲ್ಲಿ ಏನು ಮಾಡ್ತಾರೆ, ತುಂಬ್ತಾರೆ. ಇನ್ನು ಮುಂದೆ ಮೊದಲ 20 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವೆ. ಅವುಗಳ ಕ್ರಮಾಕ್ಷರದೊಂದಿಗೆ ತಾವು ಉತ್ತರಗಳನ್ನು ಆರಿಸಿ ಬರಿಬೇಕಾಗ್ತದೆ. ಪ್ರಶ್ನೆ 1 ಇತ್ತು, 125ರ ಘನಮೂಲ ಏನಾಗ್ತದೆ ಅನ್ನೋದನ್ನು ಆರಿಸಿ ಬರೀತಕ್ಕಂಥದ್ದು. ಪ್ರಶ್ನೆ 2, ಎಯು 0 ಅಲ್ಲದ ಬೇರೆ ಯಾವುದೇ ಪೂರ್ಣಾಂಕವಾದಾಗ ಹಾಗೂ m ಮತ್ತು n m>n ಸ್ವಾಭಾವಿಕ ಸಂಖ್ಯೆಗಳಾದರೆ am/an ಅಂದರೆ ಎಷ್ಟು ಅಂತ ಕೇಳಿದ್ದಾರೆ. ಪ್ರಶ್ನೆ 3, 27ರ ಘನದ ಬಿಡಿ ಸ್ಥಾನದ ಅಂಕಿ ಯಾವುದು? ಪ್ರಶ್ನೆ 4, ಈ ಘನಾಕೃತಿಯ ಹೆಸರನ್ನು ತಾವು ಬರಿಬೇಕಿತ್ತು. 5ನೇ ಪ್ರಶ್ನೆ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು? ಪ್ರಶ್ನೆ 6, 243ನ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಪ್ರಶ್ನೆ 7, ಆಯತ ಘನಾಕಾರದಲ್ಲಿರುವ ಕೊಠಡಿಯೊಂದರ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಮೀಟರ್, 8 ಮೀಟರ್ ಮತ್ತು 4 ಮೀಟರ್ ಆದರೆ ಆ ಕೊಠಡಿಯ 4 ಗೋಡೆಗಳ ವಿಸ್ತೀರ್ಣವನ್ನು ಬರಿಬೇಕು. ಪ್ರಶ್ನೆ 8, 729 ಈ ಘನ ಸಂಖ್ಯೆಯು ಈ ಸಂಖ್ಯೆಗಳ ಘನಗಳ ನಡುವೆ ಇದೆ. ಪ್ರಶ್ನೆ 9, ಪೈನಕ್ಷೆಯಲ್ಲಿ ವೃತ್ತದ 3ನೇ ಒಂದು ಭಾಗವನ್ನು ಪ್ರತಿನಿಧಿಸ್ತಕ್ಕಂಥ ಖಂಡದ ಕೋನ ಎಷ್ಟಾಗಿರ್ತದೆ? ಪ್ರಶ್ನೆ 10, ಸಿಲಿಂಡರಿನ ವ್ಯಾಸ D, ಅದರ ಎತ್ತರ h ಗೆ ಸಮನಾದರೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಚದರ್ಮಾನಗಳಲ್ಲಿ ಎಷ್ಟಾಗಿರ್ತದೆ? ಪ್ರಶ್ನೆ 11, 4³ ಇದನ್ನು ಆಧಾರ ಸಂಖ್ಯೆಯ 2 ಆಗಿರುವಂತೆ ವ್ಯಕ್ತಪಡಿಸಿದಾಗ ಎಷ್ಟಾಗ್ತದೆ? ಪ್ರಶ್ನೆ 12, 4³ + 4:4 + 4:5 ಮೊತ್ತ 7ರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಎಷ್ಟಾಗಿರ್ತದೆ? ಪ್ರಶ್ನೆ 13, ಸಿಲಿಂಡರಿನಾಕಾರದ ಒಂದು ನೀರು ಸಂಗ್ರಹಣಾ ತೊಟ್ಟಿಯ ಎತ್ತರ ಮತ್ತು ತ್ರಿಜ್ಯಗಳು ಕ್ರಮವಾಗಿ 3 ಮೀಟರ್ ಮತ್ತು 7 ಮೀಟರ್ ಆಗಿದೆ. ಇದರ ಪಾರ್ಶ್ವ ಮೇಲ್ಮೈಗೆ ಬಣ್ಣ ಬಳಿಯಲು ಪ್ರತಿ ಚದರ್ ಮೀಟರ್ಗೆ ₹5ರಂತೆ ತಗಲೋ ಖರ್ಚು ಎಷ್ಟಿರ್ತದೆ? ಪ್ರಶ್ನೆ 14, 1:1000 + 4:100 + 2:1 + 3/100 + 2/1000 ಸಾಮಾನ್ಯ ರೂಪ ಎಷ್ಟಾಗಿರ್ತದೆ? ಪ್ರಶ್ನೆ 15, ಅಂಚಿನ ಉದ್ದ 4 ಸೆಂಟಿಮೀಟರ್ ಇರುವ 3 ಘನಗಳನ್ನು ಒಂದರ ಪಕ್ಕ ಒಂದನ್ನಿರಿಸಿ ಆಯತ ಘನವನ್ನು ಮಾಡಿದೆ. ಹಾಗಾದರೆ ಆ ಆಯತ ಘನದ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಕೇಳಿದರೆ ಸರಿಯಾದದ್ದನ್ನು ಆರಿಸಿ ಬರೀರಿ. ಪ್ರಶ್ನೆ 16, ಪೂರ್ಣ ವೃತ್ತ ಮತ್ತು ಅದರ ಭಾಗಗಳ ನಡುವಿನ ಸಂಬಂಧವನ್ನು ತೋರಿಸುವ ನಕ್ಷೆಯು ಅದರ ವಿಧ ಯಾವುದು? ಪೂರ್ಣ ವೃತ್ತ ಅಂದರೆ ಪೈನಕ್ಷೆ ಬರ್ತದಲ್ಲ, ಎಸ್. ಪ್ರಶ್ನೆ 17, 10⁻⁻5ರ ಗುಣಾಕಾರದ ವಿಲೋಮ ಏನಾಗಿರ್ತದೆ? 18ನೇ ಪ್ರಶ್ನೆ, ಇನ್ ದ ಬ್ರಾಕೆಟ್ 2x + 3y ಹೋಲ್² ನ ವಿಸ್ತೃತ ರೂಪ ಏನು? 17, 3⁻1 + 4:2 + 5⁻2 ಹೋಲ್² 0 ಇದೆ. ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಉತ್ತರವನ್ನು ಬರೀರಿ. 20ನೇ ಹಾಗೂ ಕಡೆ ಪ್ರಶ್ನೆ ಇತ್ತು. ಒಬ್ಬ ಉದ್ಯೋಗಿಯ ತಿಂಗಳ ವೇತನ ₹50,000ಗಳಾಗಿದ್ದು ಅವನು ಅದನ್ನು ವಿವಿಧ ಕಾರ್ಯಗಳಿಗೆ ಬಳಸೋದನ್ನು ಪೈನಕ್ಷೆಯಲ್ಲಿ ತೋರಿಸಿದ್ದಾರೆ.
ಆತ ಉಳಿತಾಯ ಮಾಡಿದ ಹಣವನ್ನು ತಾವು ಏನು ಮಾಡಬೇಕಾಗಿತ್ತು, ಕಂಡುಹಿಡಿಬೇಕಾಗಿತ್ತು. ಸಾರಿಗೆಗೆ 9%, ಮನರಂಜನೆಗೆ 23%, ಬಟ್ಟೆಗೆ 11%, ಉಳಿತಾಯಕ್ಕೆ 6%, ಮನೆ ಬಾಡಿಗೆ 17%, ಆಹಾರ 34. ಇದನ್ನು ಕೊಟ್ಟಿದ್ದಾರೆ. ಎಷ್ಟು ಉಳಿತಾಯ ಅನ್ನೋದನ್ನು ಬರೀರಿ. ಮುಖ್ಯ ಪ್ರಶ್ನೆ 2ರಲ್ಲಿ 21ರಿಂದ 28ರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳಗಳಲ್ಲಿ ಉತ್ತರಗಳನ್ನು ಬರೀಬೇಕು. 21ನೇ ಪ್ರಶ್ನೆ, ವಜ್ರಾಕೃತಿಯ 2 ಗುಣಲಕ್ಷಣಗಳನ್ನು ಬರೀರಿ. ಅಥವಾ ಕಾರ್ಟಿಸಿಯನ್ ಸಮತಲದಲ್ಲಿ ಭೂಲಂಬ ಅಕ್ಷ ಮತ್ತು ಕ್ಷಿತಿಜ ಅಕ್ಷಗಳ ಛೇದನ ಬಿಂದುವಿನ ಹೆಸರು ಮತ್ತು ಅದರ ನಿರ್ದೇಶಾಂಕಗಳನ್ನು ಬರೀರಿ. 22, ಬಾಹುವಿನ ಉದ್ದ 6 ಸೆಂಟಿಮೀಟರ್ ಅಳತೆ ಹೊಂದಿರುವ ಒಂದು ಚೌಕವನ್ನು ರಚಿಸಿರಿ. ಅಥವಾ ಕೊಟ್ಟಿರೋ ನಕ್ಷಾಹಾಳೆ ಮೇಲೆ A11, B13, C33 ಮತ್ತು D31 ಬಿಂದುಗಳನ್ನು ಗುರುತಿಸಿ ಬರೆಯಿರಿ ಅಂತ ಏನು ಮಾಡಿದಾರೆ, ಕೊಟ್ಟಿದ್ದಾರೆ. ಪ್ರಶ್ನೆ 23, ಒಂದು ಸಂಖ್ಯೆಯ 8ರಷ್ಟಕ್ಕೆ 4 ಕೂಡಿದಾಗ 60 ದೊರೀತದ. ಹಾಗಾದರೆ ಆ ಸಂಖ್ಯೆ ಕಂಡುಹಿಡಿಯಿರಿ. ಅಥವಾ ದಪ್ಪ ಕಾಗದದ 12 ಹಾಳೆಗಳ ತೂಕ 40 ಗ್ರಾಂಗಳಾದರೆ ಅದೇ ಕಾಗದ ಎಷ್ಟು ಹಾಳೆಗಳ 2.5 ಕಿಲೋಗ್ರಾಂ ತೂಗ್ತದ ಅಂತ ಕೇಳಿದ್ದಾರೆ. 24, ಒಬ್ಬ ಹುಡುಗಿಯ ಮನೆಯ ಅಂಗಳದಲ್ಲಿರುವ ಈಜುಕೊಳದ ತಳ ಚತುರ್ಭುಜಾಕೃತಿಯ ಆಕಾರದಲ್ಲಿದೆ. ಈ ಆಕೃತಿಯ ಕೋನಗಳ ಅಳತೆಗಳು 60 ಡಿಗ್ರಿ, 120 ಡಿಗ್ರಿ, 70 ಡಿಗ್ರಿ ಆದರೆ ಉಳಿದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಅಥವಾ ಈ ಕೆಳಗಿನ ಚಿತ್ರದಲ್ಲಿರುವ ಎಸ್ ಆಕೃತಿಗೆ ಐಲರ್ನ ಸೂತ್ರವನ್ನು ಪರೀಕ್ಷಿಸಿರಿ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ 25, 1/4 + 5/3ಗಳ ನಡುವಿನ 2 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಿರಿ. ಅಥವಾ ಭಾನುವಾರದಂದು 845 ಜನರು ಮೃಗಾಲಯಕ್ಕೆ ಭೇಟಿ ಕೊಡ್ತಾರೆ. ಸೋಮವಾರದಂದು ಕೇವಲ 169 ಜನರು ಭೇಟಿ ಕೊಡ್ತಾರೆ. ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿನ ಶೇಕಡಾ ಇಳಿಕೆಯನ್ನು ತಾವೇನು ಮಾಡಬೇಕಾಗಿತ್ತು, ಕಂಡುಹಿಡಿಯಬೇಕಿತ್ತು. ಪ್ರಶ್ನೆ 26, 3/2, 2/3 ಮತ್ತು 1/2 ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಸಹವರ್ತನೀಯತೆಯನ್ನು ಪರೀಕ್ಷಿಸಿ. ಅಥವಾ ವಾರ್ಷಿಕ 10ರ ಬಡ್ಡಿದರದಲ್ಲಿ ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಚಕ್ರಬಡ್ಡಿ ಲೆಕ್ಕಾಚಾರ ಮಾಡಿದರೆ 10,000ಗಳಿಗೆ 2 ವರ್ಷಗಳಿಗೆ ಆಗೋ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. 27, ವಿವಿಧ ಜನರು ಇಷ್ಟಪಡೋ ಬಣ್ಣಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೈನಕ್ಷೆಗಳನ್ನು ರಚಿಸಿರಿ. ಅಥವಾ 40 ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆವರ್ತನ ವಿತರಣಾ ಪಟ್ಟಿ ನೀಡಿದೆ. ಈ ದತ್ತಾಂಶಗಳಿಗೆ ಊತಕ ನಕ್ಷೆ ಹಿಸ್ಟೋಗ್ರಾಮ್ಗಳನ್ನು ರಚಿಸಿರಿ. 28, ಎನ ವಯಸ್ಸು ಬಿನ ವಯಸ್ಸಿಗಿಂತ 3ರಷ್ಟಕ್ಕಿಂತ 5 ವರ್ಷ ಹೆಚ್ಚು. ಎಯ ಈಗಿನ ವಯಸ್ಸು 44, ಬಿಯ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಅಥವಾ 44 x - 4 - 5x³ - 24x² ಅನ್ನು 11x (x - 8ರಿಂದ ಭಾಗಿಸಿ ಅಂತ ಕೇಳಿದ್ದಾರೆ. ಸೊ ಇಷ್ಟಿತ್ತು 8ನೇ ತರಗತಿಯ ಮೌಲ್ಯಾಂಕನದ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ.